ರಾಜ್ಯದಲ್ಲಿ ಮೊದಲ ಬಾರಿಗೆ ಚಾಮರಾಜನಗರ ಜಿಲ್ಲಾಡಳಿತ ವಾತಾವರಣದಲ್ಲಿನ ತೇವಾಂಶ ಹೀರಿಕೊಂಡು ನೀರು ಉತ್ಪಾದಿಸುವ ಏರೋ ವಾಟರ್ ಅಥವಾ ಏರ್ ಟು ವಾಟರ್ ಸಾಧನವನ್ನು ತಾಲೂಕಿನ ಸೋಮವಾರಪೇಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಳವಡಿಸಿದ್ದು ವಿದ್ಯಾರ್ಥಿಗಳಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡಲಾಗುತ್ತಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಬವಣೆ ನೀಗಿಸಲು ಜಿಲ್ಲಾಡಳಿತ ಹೊಸ ಪ್ರಯೋಗಕ್ಕೆ ಮುಂದಾಗಿದ್ದು, ಪ್ರಾಯೋಗಿಕವಾಗಿ ಏರೋ ವಾಟರ್ ಸಾಧನವನ್ನು ಚಾಮರಾಜಪೇಟೆ ಸರ್ಕಾರಿ ಶಾಲೆಯಲ್ಲಿ ಅಳವಡಿಸಲಾಗಿದ್ದು, ಈ ಸಾಧನ ದಿನನಿತ್ಯ 45ರಿಂದ 50 ಲೀಟರ್ ನೀರು ಉತ್ಪಾದನೆ ಮಾಡಲಿದೆ. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಉತ್ಪಾದನೆ ಮಾಡುವ ಯಂತ್ರವೂ ಇದ್ದು, ಸದ್ಯ ಶಾಲೆಯಲ್ಲಿ 50 ಲೀಟರ್ ನೀರು ಉತ್ಪಾದಿಸುವ ಸಾಧನ ಅಳವಡಿಸಲಾಗಿದೆ. ವಾತಾವರಣದಲ್ಲಿರುವ ತೇವಾಂಶ ಸಂಗ್ರಹಿಸಿ ಅದನ್ನು ಸಾಂದ್ರೀಕರಿಸುವ ಜೊತೆಗೆ ಶುದ್ಧೀಕರಿಸಿ ಕುಡಿಯಲು ಯೋಗ್ಯವಾದ ನೀರನ್ನು ಉತ್ಪಾದಿಸಲಾಗುತ್ತದೆ. ಈ ತಂತ್ರಜ್ಞಾನದ ಮೂಲಕ ಅಂತರ್ಜಲ ಅಥವಾ ಮಳೆ ಅವಲಂಬಿಸದೆ ವರ್ಷಪೂರ ನೀರು ಉತ್ಪಾದಿಸುವುದು ಇದರ ವಿಶೇಷ. ವಿದ್ಯುತ್ ಆಧಾರಿತವಾಗಿ ಕಾರ್ಯನಿರ್ವಹಿಸುವ ಈ ಸಾಧನ ಸೌರಶಕ್ತಿಯೊಂದಿಗೂ ಅಳವಡಿಸಲಾಗಿದೆ. ದೂರದ ಅಥವಾ ಅರಣ್ಯ ಪ್ರದೇಶಗಳಲ್ಲಿ ನೀರು ಉತ್ಪಾದಿಸಲು ಸಹಕಾರಿಯಾಗಿದೆ. ಸರ್ಕಾರಿ ಶಾಲೆಯಲ್ಲಿ ಪ್ರತಿನಿತ್ಯ ವಿದ್ಯಾರ್ಥಿಗಳು ಏರೋ ವಾಟರ್ ಮೂಲಕ ಉತ್ಪಾದನೆಯಾಗುವ ಶುದ್ಧ ಕುಡಿಯುವ ನೀರು ಬಳಕೆ ಮಾಡುತ್ತಿದ್ದು, ಈ ಯೋಜನೆ ಯಶಸ್ವಿಯಾದಲ್ಲಿ ಜಿಲ್ಲೆಯಾದ್ಯಂತ ವಿಸ್ತರಿಸುವ ಗುರಿಯನ್ನು ಜಿಲ್ಲಾಡಳಿತ ಹೊಂದಿದೆ. ದೂರದರ್ಶನದೊಂದಿಗೆ ಜಿಲ್ಲಾಧಿಕಾರಿ ಶ್ರೀರೂಪ ವಾತಾವರಣದಲ್ಲಿರುವ ತೇವಾಂಶ ಸಂಗ್ರಹಿಸಿ ನೀರು ಉತ್ಪಾದಿಸುವ ಯಂತ್ರವನ್ನು ಹರಿಯಾಣದ ಸರ್ಕಾರಿ ಶಾಲೆಯಲ್ಲಿ ಅಳವಡಿಸಿದ್ದು, ಅದು ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ಸೋಮವಾರಪೇಟೆ ಸರ್ಕಾರಿ ಶಾಲೆಯಲ್ಲಿ ಪ್ರಾಯೋಗಿಕವಾಗಿ ಅಳವಡಿಸಲಾಗಿದೆ. ಇದರಿಂದ ಶಾಲೆಯ ಮಕ್ಕಳು ಶುದ್ಧ ಕುಡಿಯುವ ನೀರನ್ನು ಉಪಯೋಗಿಸುತ್ತಿದ್ದಾರೆ. ಶಾಸಕರು ಮತ್ತು ಸಂಸದರ ಅನುದಾನ ಪಡೆದು ಮತ್ತಷ್ಟು ಶಾಲೆಗಳಿಗೆ ವಿಸ್ತರಿಸುವ ಗುರಿ ಹೊಂದಲಾಗಿದೆ ಎಂದರು. ಸೋಮವಾರಪೇಟೆ ಶಾಲೆಯಲ್ಲಿ ಇನ್ಸ್ಟಾಲ್ ಮಾಡಿದೀವಿ. ಅಲ್ಲೊಂದು 70 ಜನ ಮಕ್ಕಳಿದ್ದಾರೆ. ಏನು 100 ml ಏನು ಇನ್ಸ್ಟಾಲ್ ಮಾಡಿದೀವಿ, ಅದರಿಂದ ಈಗ ಆಲ್ರೆಡಿ ಆಲ್ಮೋಸ್ಟ್ 60ರಿಂದ 70. ಹ್ಯೂಮಿಡಿಟಿ ಅದಕ್ಕೆ ಮಿನಿಮಮ್ ಅಂತ ಹೇಳಿದ್ರೆ 30 ಇರಲೇಬೇಕು. ನಗರದಲ್ಲಿ ಈಗ ಒಂದು 45ರಿಂದ 50 ಹ್ಯೂಮಿಡಿಟಿ ಇರೋದ್ರಿಂದ ನಮಗೆ 60 ಲೀಟರ್ ನೀರು ಬರ್ತಾ ಇದೆ. ಅಷ್ಟು ಮಕ್ಕಳಿಗೂ ಸಹಾಯ ಆಗ್ತಾ ಇದೆ. ನಾನು ಪರ್ಸನಲಿ ಹೋಗ್ಬಿಟ್ಟು ಕುಡ್ದಿದ್ದೀನಿ. ಟೇಸ್ಟ್ ನಮ್ಮ ಮಿನರಲ್ ವಾಟರ್ಗಿನ್ನ ತುಂಬಾ ಚೆನ್ನಾಗಿದೆ ಟೇಸ್ಟು. ಹಾಗೇನೆ ಅಲ್ಲಿ ಲೋಕಲ್ ಟೀಚರ್ಸ್ಗಳು ಇರ್ಬೋದು, ಮತ್ತೆ ಲೋಕಲ್ ಜನಗಳನ್ನು ಇದ್ರ ಬಗ್ಗೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಚಂದ್ರ ಪಾಟೀಲ್ ಪ್ರಾಯೋಗಿಕವಾಗಿ ಏರೋ ವಾಟರ್ ಯಂತ್ರವನ್ನು ಸೋಮವಾರಪೇಟೆ ಸರ್ಕಾರಿ ಶಾಲೆಯಲ್ಲಿ ಅಳವಡಿಸಲಾಗಿದೆ. ಜಿಲ್ಲೆಯ ಹಲವಾರು ಶಾಲೆಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ಇದ್ದು, ಅದನ್ನು ತಪ್ಪಿಸಲು ಎಲ್ಲ ಕಡೆ ಈ ಸಾಧನ ಅಳವಡಿಸಲು ಜಿಲ್ಲಾಡಳಿತ ಮುಂದಾಗಿದೆ ಎಂದು ಹೇಳಿದರು. ನಮ್ಮ ಚಾಮರಾಜನಗರ ಜಿಲ್ಲೆಯ ಸೋಮವಾರಪೇಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಆಶಯದಂತೆ ಈ ಒಂದು ಕಾರ್ಯಕ್ರಮವನ್ನು ಸೋಮವಾರಪೇಟೆ ಸ್ಕೂಲಲ್ಲಿ ಪ್ರಾಯೋಗಿಕ ಮಾಡಿದ್ದಾರೆ. ಈ ಒಂದು ಯೋಜನೆ ಏನಿದೆ ತುಂಬಾ ಚೆನ್ನಾಗಿ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಈ ಗಾಳಿಯಲ್ಲಿರ್ತಕ್ಕಂಥ ತೇವಾಂಶವನ್ನ ಬಳಸಿಕೊಂಡು ಮಕ್ಕಳಿಗೆ ಒಂದು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ಗಾಳಿಯ ತೇವಾಂಶ ಇರ್ತಕ್ಕಂಥ ನೀರನ್ನ ಸಂಗ್ರಹಿಸಿ ಮಕ್ಕಳು ಆ ನೀರನ್ನ ಉಪಯೋಗ ಮಾಡ್ತಿದ್ದಾರೆ. ಇದು 150 ಮಕ್ಕಳಿಗೆ ಅನುಕೂಲ ಆಗ್ತಾ ಇದೆ. ಇದು ಟ್ರಯಲ್ ಆಗಿ ಇದನ್ನ ಮಾಡ್ತಾ ಇದ್ದೇವೆ ಸೋಮವಾರಪೇಟೆನಲ್ಲಿ ಒಂದು ಸ್ಕೂಲಲ್ಲಿ. ಇದು ಸಕ್ಸಸ್ ಆದ್ರೆ ಇಡೀ ಜಿಲ್ಲೆಗೆ ಇದನ್ನ ವಿಸ್ತರಿಸುವಂತ ಯೋಜನೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ. ಶಾಲೆಯ ಮುಖ್ಯ ಶಿಕ್ಷಕಿ ನಾಗಲಕ್ಷ್ಮಿ ಶಾಲೆಯಲ್ಲಿ 1ರಿಂದ 7ನೇ ತರಗತಿವರೆಗೆ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು, ನೀರಿನ ಸಮಸ್ಯೆ ಇರುವುದನ್ನು ಮನಗಂಡು ಹೊಸ ಸಾಧನವನ್ನು ಅಳವಡಿಸಿ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡುತ್ತಿದೆ ಎಂದರು. ನಮ್ಮ ಜಿಲ್ಲೆಯ ಡಿಸಿ ಮೇಡಮ್ ಅವರಾದಂತಹ ರೂಪ ಅವರು ನಮಗೆ ಈ ಒಂದು ಏರೋ ವಾಟರ್ ಅನ್ನ ಒಂದು ಪ್ಲಾಂಟ್ ಅನ್ನ ನಮಗೆ ಕೊಡಿಸಿದ್ದಾರೆ. ಈ ಒಂದು ಏರೋ ವಾಟರ್ ನಿಂದ ನಮ್ಮ ಪ್ರತಿದಿನ 40ರಿಂದ 50 ಲೀಟರ್ ವರೆಗೂ ನೀರು ಉತ್ಪತ್ತಿ ಆಗ್ತಾ ಇದೆ. ಗಾಳಿನಲ್ಲಿರುವ ತೇವಾಂಶವನ್ನ ಹೀರ್ಕೊಂಡು ಗಾಳಿ ಪ್ಯೂರಿಫೈ ಆಗಿ ನಮ್ಗೆ ಶುದ್ಧವಾದ ನೀರನ್ನ ಕೊಡ್ತಾ ಇದೆ. ನೀರು ತುಂಬಾ ಟೇಸ್ಟ್ ಆಗಿದೆ. ಮಕ್ಕಳು ಸಹ ಕುಡಿತಾ ಇದ್ದಾರೆ. ವಿದ್ಯಾರ್ಥಿ ಮದನ್ ಏರೋ ವಾಟರ್ ಸಾಧನ ಅಳವಡಿಸಿದ ನಂತರ ಗಾಳಿಯ ತೇವಾಂಶದಿಂದ ಸಂಗ್ರಹವಾಗುವ ಶುದ್ಧ ನೀರನ್ನು ಸೇವಿಸುತ್ತಿದ್ದೇವೆ. ಯಾವುದೇ ಆರೋಗ್ಯ ಸಮಸ್ಯೆ ಎದುರಾಗಿಲ್ಲ. ಕುಡಿಯಲು ನೀರು ರುಚಿಯಾಗಿದೆ ಎಂದು ತಿಳಿಸಿದರು. ಫಸ್ಟ್ ಡಿಸಿ ಮೇಡಮ್ ಅವರು ನಮ್ಮ ಶಾಲೆಗೆ ಈ
ಏಗೋ ವಾಟರ್ ಅನ್ನು ಕೊಟ್ಟಿದ್ದಾರೆ. ನಂಗೆ ತುಂಬಾ ಖುಷಿ ಆಯ್ತಿದೆ. ಏಗೋ ವಾಟರ್ ಗಾಳಿಯಿಂದ ನೀರ್ ಆಯ್ತಾ ಇದೆ, ಅದನ್ನ ನೋಡಕ್ಕೆ ತುಂಬಾ ಖುಷಿ ಇದೆ. ಆ ವಾಟರ್ ನೀರ್ ಕೂಡ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ನಾನು ದಿನ ಸ್ಕೂಲ್ಗೆ ತಪ್ಪದೆ ಬರ್ತಾ ಇದ್ದೀನಿ. ದಿನ ನೀರ್ನ ಕುಡಿತೀವಿ, ಬ್ರೇಕ್ ಟೈಮ್ಲಿ ಎಲ್ಲ 30 ದಿನದಿಂದ ನೀರ್ ಕುಡಿತಿದ್ದೀನಿ. ಏನು ಆರೋಗ್ಯ ತೊಂದರೆ ಉಂಟಾಗಿಲ್ಲ. ನಮ್ಗೆ ಚೆನ್ನಾಗೈತೆ. ಮತ್ತೋರ್ವ ವಿದ್ಯಾರ್ಥಿನಿ ಶ್ವೇತಕುಮಾರಿ, ಮನೆಯಿಂದ ತರುತ್ತಿದ್ದ ನೀರು ಮಧ್ಯಾಹ್ನದ ವೇಳೆಗೆ ಮುಗಿಯುತ್ತಿತ್ತು. ಇದೀಗ ಗಾಳಿಯಿಂದ ನೀರು ಸಂಗ್ರಹಿಸುವ ಯಂತ್ರ ಅಳವಡಿಸಿರುವುದರಿಂದ ನಿತ್ಯ ಬೇಕಾದಷ್ಟು ನೀರು ಕುಡಿಯಲು ಲಭ್ಯವಿದೆ ಎಂದರು. ಊಟ ಆದ್ಮೇಲೆ ನೀರ್ ಕುಡಿಯಕ್ ಸಾಲ್ತಾನೆ ಇರ್ಲಿಲ್ಲ. ಇವಾಗ ಏರೋ ವಾಟರ್ ಅಂತ ಒಂದ್ ಯಂತ್ರ ಮಾಡವ್ರೆ. ಅದು ನೀರ್ ಗಾಳಿಯಲ್ಲಿ ಉತ್ಪಾದನೆ ಆಗುತ್ತಂತೆ. ನಮ್ಗೆ ತುಂಬಾ ಖುಷಿ ಆಗುತ್ತೆ. ಇವಾಗ ಬೇಸಿಗೆ ಕಾಲ ಬೇರೆ ಸ್ಟಾರ್ಟ್ ಆಗೈತೆ. ಅದರಿಂದ ನಾವು ಈ ಕೋಲ್ಡ್ ನೀರ್ ಕುಡಿಯಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ನಮ್ಗೆ ನೀರ್ ಕುಡ್ದು ಬೇರೆ ನೀರ್ ಕುಡಿದ್ರೆ ನಮ್ಗೆ ನೆಗಡಿ, ಜ್ವರ, ಕೆಮ್ಮು ಅಂತ ಎಲ್ಲ ಬರ್ತಾ ಇತ್ತು. ಈ ನೀರ್ ಕುಡ್ದು ನಮ್ಮ ಆರೋಗ್ಯದ ಏನೂ ಸಮಸ್ಯೆ ಉಂಟಾಗಿಲ್ಲ. ಒಟ್ಟಾರೆಯಾಗಿ ಜಿಲ್ಲಾಡಳಿತ ವಿಶೇಷ ಆಸಕ್ತಿ ಮತ್ತು ಮುತುವರ್ಜಿಯಿಂದ ಗಾಳಿಯಲ್ಲಿನ ತೇವಾಂಶವನ್ನು ಹೀರಿಕೊಂಡು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸಲಾಗಿದೆ. ಇದು ಚಾಮರಾಜನಗರ ಜಿಲ್ಲೆಗಷ್ಟೇ ಅಲ್ಲದೆ ರಾಜ್ಯಕ್ಕೂ ಮಾದರಿ ಪ್ರಯತ್ನವಾಗಿದೆ.